ಹ್ಞೂ ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯ ಒಂದು ಡಯಲಾಗ್ ಇದು ಅಂತ ಕಾಣುತ್ತೆ. ಇವತ್ತು ಜುಲೈ 8, 2026. ನಿನ್ನೆ ಮಾಡಿದಂತಹ ವಿಡಿಯೋ ಜುಲೈ 7, 2026. ಐ ವಾಸ್ ಎಕ್ಸ್ಟ್ರೀಮ್ಲಿ ಗ್ಲೂಮಿ, ಸ್ಯಾಡ್. ಏನು ಮಾಡೋದು ಅಂತ ಅರ್ಥ ಆಗದಂತಹ ದಿನ. ನಿನ್ನೆ ನಾನು ಪೇಂಟಿಂಗ್ ಮಾಡಿದೆ. ಐ ರೋಟ್ ಡೌನ್ ಹೌ ಐ ವಾಸ್ ಫೀಲಿಂಗ್. ನನ್ನ ಥಾಟ್ಸನ್ನು ನಾನು ಬರೆದಿಟ್ಟೆ. ಐ ಕೈಂಡ್ ಆಫ್ ವೇಸ್ಟೆಡ್ ದಿ ಎಂಟೈರ್ ಡೇ ಯೆಸ್ಟರ್ಡೇ ಆ್ಯಂಡ್ ನಥಿಂಗ್ ಸೀಮ್ ಟು ಮೇಕ್ ಇಟ್ ಬೆಟರ್. ಏನು ಮಾಡಿದರೂ ಅದರಿಂದ ಹೊರಗೆ ಬರೋದಕ್ಕಾಗತ್ತೆ ಅಂತ ಹೇಳೋದು ಕೂಡ ಸಾಧ್ಯ ಇಲ್ಲದೆ ಇರುವಷ್ಟು ನೋವು, ಬೇಜಾರು ನಿನ್ನೆ ಇತ್ತು. ಬಟ್ ಲುಕ್ ಎಟ್ ಇಟ್ ಟುಡೇ ಈಸ್ July 8th. ಐ ಆಮ್ ಬ್ಯಾಕ್ ಟು ನಾರ್ಮಲ್. ಇವತ್ತು ಬೇಗ ಎದ್ದೆ, ಲಾಗಿನ್ ಆದೆ. ಆಫೀಸ್ನ ಕೆಲಸಗಳು ಒಂದಿಷ್ಟನ್ನು ಇಷ್ಟೊತ್ತಿಗಾಗಲೇ ಮುಗಿಸಿ ಆಯಿತು. ನಾನು ಮಗಳನ್ನು ಸ್ಕೂಲ್ ಬಸ್ಸಿಗೆ ಬಿಟ್ಟು ಬಂದೆ. ಬರುವಷ್ಟು ಹೊತ್ತು ಅವಳ ಹತ್ರ ಇವತ್ತು ಚೆನ್ನಾಗಿ ಮಾತಾಡಿದೆ. ಇವತ್ತು ಎಲ್ಲೋ ಡೇ ಅವರಿಗೆ ಸ್ಕೂಲಲ್ಲಿ. ದೇ ಆರ್ ಸಪೋಸ್ ಟು ಟೇಕ್ ಎನ್ ಆಬ್ಜೆಕ್ಟ್ ಆ್ಯಂಡ್ ದ ಸ್ಕೂಲ್ ಪ್ರಿಫರ್ಸ್ ನ್ಯಾಚುರಲ್ ಆಬ್ಜೆಕ್ಟ್. ಸೊ ಅವಳು ಇವತ್ತು ನಿಂಬೆಹಣ್ಣು ತೊಗೊಂಡು ಹೋಗಿದ್ದಾಳೆ. ಹಾಯ್, ಮೈ ನೇಮ್ ಇಸ್ ಆಪ್ತಾ. ಐ ಬ್ರಾಟ್ ಲೆಮನ್ ಟುಡೇ. ಐ use this lemon to make lemon juice. I like it. I drink it every day. See you. Bye. ಇಷ್ಟು ಅವಳು ಹೇಳಬೇಕಾಗಿರುವಂತಹದ್ದು. ಅದನ್ನು ಒಂದು 7-8 ಸತಿ ಹೇಳಿಕೊಟ್ಟು ಬಂದೆ. ಟುಡೇ, ಸಿನ್ಸ್ ಐಮ್ ಹ್ಯಾಪಿ, ಐಡ್ ಲೈಕ್ ಟು ಟಾಕ್ ಅಬೌಟ್ ಹ್ಯಾಪಿ ಮೂಮೆಂಟ್ಸ್ ವಿತ್ ಅಪೂರ್ವ. ಅವಳ ಜೊತೆಯಲ್ಲಿ ಕಳೆದಂತಹ ಅದ್ಭುತ ಕ್ಷಣಗಳು. ಪ್ರಾಯಶಃ ನಾವು ವೆಕೇಶನ್ ಹೋಗಿದ್ದಾಗ, ಟ್ರೆಕ್ಗಳನ್ನು ಮಾಡ್ತಾ ಇದ್ದಾಗ, ದೇವಸ್ಥಾನಗಳನ್ನು ನೋಡಿದಾಗ, ಎಲ್ಲ ದೇವಸ್ಥಾನಗಳಲ್ಲ, ಅವಳಿಗೆ ತುಂಬ ಇಷ್ಟ ಆಗ್ತಾ ಇದ್ದಂತಹದ್ದು ಐತಿಹಾಸಿಕವಾಗಿ ಒಂದು ಮಹತ್ವವನ್ನು ಹೊಂದಿರುವಂತಹ ದೇವಸ್ಥಾನಗಳು. ಸೋಮನಾಥ್ ಮಂದಿರ ಇರಬಹುದು, ಜ್ಯೋತಿರ್ಲಿಂಗಗಳು ಇರಬಹುದು. ಈ ರೀತಿಯ ಶಕ್ತಿಶಾಲಿ ಕೇಂದ್ರಗಳ ಬಗ್ಗೆ ನಾವು ಮಾತಾಡಿದಾಗ, ಅಲ್ಲಿ ಹೋದಾಗ ಭಾರತದ ಇತಿಹಾಸದ ಜೊತೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಬೆಸೆದಿರುವಂತಹ ಯಾವುದೇ ಜಾಗ ಅಂತ ಹೇಳಿ ಆದರೂ ಶಿ ವಾಸ್ ಎಂಥ್ರಾಲ್ಡ್ ಟು ಗೋ ದೇರ್ ಆ್ಯಂಡ್ ವಾಚ್ ಇಟ್. ಹಾಗಿದ್ದಂತಹ ಅವಳ ಖುಷಿ ಅತಿ ಹೆಚ್ಚು ವಾವ್, ಸೂಪರ್, ಐ ಆಮ್ ಲಿವಿಂಗ್ ಮೈ ಲೈಫ್ ಟು ಫುಲ್ಲೆಸ್ಟ್ ಅಂತ ಅನ್ನಿಸ್ತಾ ಇದ್ದದ್ದು ಏನಾದರೂ ಅಡ್ವೆಂಚರ್ ಮಾಡೋದಕ್ಕೆ ಹೋದಾಗ. ಜೋರಾಗಿ ನೀರು ಹರಿತಾ ಇದೆ, ಅಲ್ಲಿ ಒಂದು ಹಗ್ಗ ಕಟ್ಟಿದ್ದಾರೆ. ಆ ಹಗ್ಗವನ್ನು ಹಿಡ್ಕೊಂಡು ನಡ್ಕೊಂಡು ಹೋಗಬೇಕು. ಪುಣೆಯಲ್ಲಿ ನೀವು ಯಾವುದಾದ್ರೂ ಜಲಪಾತಗಳನ್ನು ನೋಡೋದಕ್ಕೆ ಹೋಗ್ತೀರಿ ಅಂತ ಹೇಳಿದರೆ, ಯಾವುದಾದ್ರೂ ಸ್ಟ್ರೀಮ್ಗಳನ್ನು ನೋಡೋದಕ್ಕೆ ಹೋಗ್ತೀರಿ ಅಂತ ಹೇಳಿದರೆ, ಇದು ಕಾಮನ್ ಪ್ರಾಕ್ಟೀಸ್. ಅಲ್ಲಿ ಒಂದು ಹಗ್ಗ ಕಟ್ಟಿರ್ತಾರೆ, ಆ ಹಗ್ಗವನ್ನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಮಳೆ ಕಮ್ಮಿ ಇದೆ ಅಂದರೆ ನೀರು ಕಮ್ಮಿ ಇರುತ್ತೆ. ವಾಪಸ್ ಬರಬೇಕಾದ್ರೆ ಜೋರು ನೀರು, ಮೊಣಕಾಲುವರೆಗೆ ನೀರು ಹೊಡಿತಾ ಇದೆ. ಎಲ್ಲರೂ ಹಗ್ಗ ಹಿಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಹೆದರಿಕೆ ಆಗ್ತಿದೆ, ಇವಳು ಖುಷಿಯಲ್ಲಿದ್ದಾಳೆ. ಆಶು ಎಂತ ಗಮ್ಮತ್ತಲ್ಲದ ಅಂತ. ದಿಸ್ ವಾಸ್ ದ ಪರ್ಸನ್ ದಟ್ ಶಿ ವಾಸ್. ಅಪಘಾತ ಆದದ್ದು May 27th, 2025. ಅಪಘಾತ ಆಗಿದ್ದು 6 ಗಂಟೆಗೆ ಬೆಳಗ್ಗೆ. 5:45 ನನಗೆ ಅವಳು ಮೆಸೇಜ್ ಹಾಕಿದ್ದಾಳೆ, ಬಸ್ ಹಾಗೋಯ್ತು ಹೀಗೋಯ್ತು ಅಂತ. 5:48 ಇನ್ಸ್ಟಾಗ್ರಾಮ್ನಲ್ಲಿ 4-5 ರೀಲ್ಗಳನ್ನು ಕಳಿಸಿದ್ದಾಳೆ. ದ್ಯಾಟ್ ವಾಸ್ ಹರ್ ವೇ ಆಫ್ ಪ್ಲಾನಿಂಗ್ ಫಾರ್ ನೆಕ್ಸ್ಟ್ ವೆಕೇಶನ್. ಅಪೂರ್ವ ಅವಳ ಸ್ನೇಹಿತಳು ಸ್ವಾತಿ ಅಂತಿದ್ದಾಳೆ, ನನಗೂ ಆತ್ಮೀಯಳು ಅವಳು. ನಾವು ಟ್ರಿಪ್ಗಳನ್ನು ಒಟ್ಟಿಗೆ ಹೋಗ್ತಿದ್ವಿ. ಸ್ವಾತಿ ಒಂದು ಕಮೆಂಟ್ ಹಾಕಿದ್ಲು, ನನಗೂ ಇದು ಪ್ರತಿ ಸರ್ತಿ ನಾವು ವೆಕೇಶನ್ಗೆ ಹೋದಾಗೆಲ್ಲ ಗಮ್ಮತ್ ಅಂತ ಅನಿಸ್ತಾ ಇದ್ದಂತಹ ವಿಷಯ. ಎವ್ರಿ ಟೈಮ್ ವಿ ವೆಂಟ್ ಫಾರ್ ಅ ವೆಕೇಶನ್, ಆನ್ ದ ವೇ ಬ್ಯಾಕ್ ಫ್ಲೈಟ್ ಹತ್ತಿದ ಕೂಡಲೇ ಅಥವಾ ಜರ್ನಿ ಥ್ರೂ ಡ್ರೈವಿಂಗ್ ಅಥವಾ ಬಸ್ಸು, ಟ್ರೈನು, ಯಾವುದರ ಮೂಲಕ ಅಂತ ಹೇಳಿ ಆದರೂ ಅವಳ ವಾಪಸ್ ಬರ್ತಾ ಇದ್ದಂತಹ ಜರ್ನಿ ಹೋಗ್ತಾ ಇದ್ದದ್ದು 2 ವಿಷಯದಲ್ಲಿ. ಒಂದು, ಮುಂದೆ ಎಲ್ಲಿಗೆ ಹೋಗೋದು ಟ್ರಿಪ್ ಅಂತ ಹೇಳುವಂತಹ ಪ್ಲಾನ್ ಮಾಡೋದಕ್ಕೆ. ಇನ್ನೊಂದು, ಯಾವಾಗ ಹೋಗೋದು ಅಂತ ನೋಡೋದಕ್ಕೆ. ಎಲ್ಲಿ ಲಿಂಕಿಂಗ್ ಹಾಲಿಡೇಗಳನ್ನು ತಗೋಬಹುದು, ಎಲ್ಲಿ ಲಾಂಗ್ ವೀಕೆಂಡ್ ಸಿಗುತ್ತೆ, ಎಲ್ಲಿ ಯಾವಾಗ ಹೋದ್ರೆ ಒಳ್ಳೆಯದು. ದಿಸ್ ಈಸ್ ಆಲ್ ದ್ಯಾಟ್ ಅಪೂರ್ವ ವಾಂಟೆಡ್ ಟು ಡೂ ಆ್ಯಂಡ್ ಶಿ
ವಾಸ್ ಡೂಯಿಂಗ್ ಇಟ್ ಆಸ್ ವೆಲ್. ಒಂದು ಹುಡುಗಿ ತನ್ನ ಬದುಕಿನಲ್ಲಿ ಪ್ರತಿದಿನವೂ ಖುಷಿಯಿಂದ ಬದುಕಿದ್ದು, ಪ್ರತಿದಿನವೂ ಸಂಪೂರ್ಣತೆಯನ್ನು ಕಂಡದ್ದು ನಾನು ನನ್ನ ಬದುಕಲ್ಲಿ ನೋಡಿದ್ದು ಮೊಟ್ಟ ಮೊದಲ ಬಾರಿಗೆ ಅವಳಲ್ಲಿ. ನಾನು ನಿನ್ನೆಯೂ ಹೇಳಿದ್ದೆ ಅಂತ ಕಾಣುತ್ತೆ, ಅವಳ ಬದುಕಿನಲ್ಲಿ, ಅವಳು ನಡೆದಂತಹ ದಾರಿಯಲ್ಲಿ, ಅವಳು ಬದುಕನ್ನು ಎಂಜಾಯ್ ಮಾಡಿದಂತಹ ರೀತಿಯಲ್ಲಿ ನಿಮಗೆ ಹುಡುಕಿದರೆ ಕೊರತೆ ಕಾಣುವುದಿಲ್ಲ. ಸಮಟೈಮ್ಸ್ ಐ ಫೀಲ್ ಹರ್ ಜರ್ನಿ ಈಸ್ ಕಂಪ್ಲೀಟ್ ಇನ್ ದ್ಯಾಟ್ ಎಕ್ಸ್ಟೆಂಟ್. 32 ವರ್ಷ ಇರೋದು ನನಗೆ, 32 ವರ್ಷವನ್ನ ಸಂಪೂರ್ಣವಾಗಿ ಜೀವಿಸಬೇಕು ಅಂತ ಹೇಳಿ ಸಬ್ ಕಾನ್ಷಿಯಸ್ಲಿ, ಅನ್ಕಾನ್ಷಿಯಸ್ಲಿ ಎಲ್ಲೋ ಮನಸ್ಸಲ್ಲಿ ಇತ್ತೇನೋ ಗೊತ್ತಿಲ್ಲ ನನಗೆ. ಯಾವುದನ್ನು ಹೋಲ್ಡ್ ಬ್ಯಾಕ್ ಮಾಡಲಿಲ್ಲ. ಏನಾಗೋದಿಲ್ಲ, ಲೆಟ್ ಅಸ್ ಡೂ ಇಟ್, ಹೋಗೋಣ ಅಂತ ಹೇಳುವಂತಹದ್ದೇ ಅವಳ ಮನಸ್ಥಿತಿ. ಅಪಘಾತಕ್ಕಿಂತ 10 ದಿನ ಮುಂಚೆ ನಾವೊಂದು ಫಂಕ್ಷನ್ಗೆ ಹೋಗ್ತಿದ್ವಿ. ಯಾವುದೋ ಕಾರಣಕ್ಕೆ ಜಾಗ್ರತೆ ಇರಬೇಕು, ನಾವು ಸ್ವಲ್ಪ ಓಡಾಟ ಕಮ್ಮಿ ಮಾಡಬೇಕು ಅಂತ ಹೇಳಿದಾಗ, ಏನು ಆಗೋದಿಲ್ಲ, ತಲೆ ಬಿಸಿ ಮಾಡಬೇಡ, ಸುಮ್ಮನಿರು, ಸರಿಯಾಗತ್ತೆ ಎಲ್ಲವೂ ಅಂತ ಹೇಳಿಕೊಂಡು ಖುಷಿಯಲ್ಲಿ ಇದ್ದವಳು ಅವಳು. ಬಟ್ ಲೈಫ್ ಹ್ಯಾಡ್ ಅದರ್ ಪ್ಲಾನ್ಸ್ ಫಾರ್ ಹರ್, ಲೈಫ್ ಹ್ಯಾಡ್ ಅದರ್ ಪ್ಲಾನ್ಸ್ ಫಾರ್ ಅಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೆ. ಅಪೂರ್ವಳ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾವೆ. ನೆನಪಾದಾಗ, ಬೇಜಾರಾದಾಗ, ಏನೋ ಇಂಪಾರ್ಟೆಂಟ್ ಹೇಳಬೇಕು ಅಂತ ಅನಿಸಿದಾಗಲೆಲ್ಲ ವಿಡಿಯೋ ಮಾಡ್ತೀನಿ. ಇಲ್ಲಿ ವಿಡಿಯೋ ಹಾಕುವಂತಹದ್ದು, ನಿನ್ನೆ ಹಾಕಿದಂತಹ ವಿಡಿಯೋಗಳಿಗೆ ಒಂದೊಂದು ವ್ಯೂಸ್ ಬಂದಿದೆ. ಐ ಡೋಂಟ್ ಮೈಂಡ್ ಇಟ್ ಅಟ್ ಆಲ್, ಬಿಕಾಸ್ ಮೈ ಐಡಿಯಾ ಈಸ್ ಯಾರೋ ಒಬ್ಬರು ನೋಡಿದ್ದಾರೆ ಅಂದರೆ ನಾನು ಯಾರಿಗೋ ಇದನ್ನು ಹೇಳಿದ್ದೀನಿ ಅಂತ ಹೇಳುವಂತಹ ಖುಷಿ. ಅಪ್ಪ ಅಮ್ಮನಿಗೆ ತುಂಬ ಹೇಳಿದ್ದೀನಿ, ದೇ ಆರ್ ಓಲ್ಡ್, ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಎನಿಮೋರ್. ತೀರಾ ಆತ್ಮೀಯರ ಹತ್ರ ಕೂರ್ತುಕೊಂಡು ಕತೆಯನ್ನು ಹೇಳಿ ಅವರ ದಿನವನ್ನು ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಯಾರೋ ನೋಡ್ತಿದ್ದೀರಿ ಅಂದರೆ ಮೋಸ್ಟ್ಲಿ ನೀವು ಪರಿಚಿತರಲ್ಲ, ಅಪರಿಚಿತರು. ಪರಿಚಿತರಾದರೂ ಕೂಡ ತೀರಾ ಹತ್ತಿರದಿಂದ ನೋಡಿ ಗೊತ್ತಿರುವವರಲ್ಲ. ಹಾಗಾಗಿ ನಿಮಗೆ ಬೇಜಾರು ಮಾಡಿದರೆ ನನಗೆ ಅಷ್ಟೊಂದೇನು ಗಿಲ್ಟ್ ಫೀಲ್ ಆಗೋದಿಲ್ಲ. ಸೊ ದಿಸ್ ಇಸ್ ಮೈ ವೇ ಆಫ್ ಡೀಲಿಂಗ್ ವಿತ್ ಪೇನ್. Some things that I did yesterday would help anyone who is grieving us. Go write what you're feeling at that point of time. ನಾನು ನಿನ್ನೆ ಬರಿಬೇಕಾದ್ರೆ I did not give it a thought. Probably it's a blessing, probably it's a curse. ಏನಂದರೆ ನನಗೆ ಕೂತು ಪೆನ್ ಹಿಡ್ಕೊಂಡು ಬರೆಯೋದಕ್ಕೆ ಕೂತರೆ ವರ್ಡ್ಸ್ ಫ್ಲೋ. ಅದು ಏನು, ಅದಕ್ಕೆ ಅರ್ಥ ಇದೆಯೋ ಇಲ್ವೋ ಅಂತ ಹೇಳುವಂಥ ಸೆಕೆಂಡ್ರಿ, ಬಟ್ ವರ್ಡ್ಸ್ ಫ್ಲೋ. ಐ ಜಸ್ಟ್ ಕೀಪ್ ರೈಟಿಂಗ್ ಇಟ್. ಮುಂದೆ ಇಲ್ಲಿ ನನಗಿನ್ನೂ ಕಮ್ಯುನಿಟಿ ಆ್ಯಕ್ಸಸ್ ಸಿಕ್ಕಿಲ್ಲ. ಕಮ್ಯುನಿಟಿ ಆ್ಯಕ್ಸಸ್ ಇದ್ದರೆ ನನಗದು ಏನು ಮನಸ್ಸಲ್ಲಿ ಬರುತ್ತೋ ಅದನ್ನು ಬರೀತೀನಿ. ಐ ಪುಟ್ ಇಟ್ ಹಿಯರ್. ಇನ್ನೊಂದು, ಐ ಆಮ್ ಅ ವೆರಿ ಬ್ಯಾಡ್ ಪೇಂಟರ್, ಬಟ್ ಯಾವುದೋ ಒಂದು ಆಯಿಲ್ ಪೇಸ್ಟಲ್ಲಿ ಹಿಡ್ಕೊಂಡು ಪೇಂಟಿಂಗ್ ಮಾಡುವಂತಹದ್ದನ್ನು ನೋಡಿದೆ. ಇಟ್ ವಾಸ್ ಸಿಂಪ್ಲರ್ ಟು ಡೂ ಅಂತ ಅನ್ನಿಸ್ತು. ಐ ಹ್ಯಾಡ್ ಕಲರ್ಸ್ ಫ್ರಮ್ ಅಪೂರ್ವ ಲೆಫ್ಟ್ ಬಿಹೈಂಡ್ ಅ ಲಾಟ್ ಆಫ್ ಕಲರ್ಸ್. ಅವಳು ಪೇಂಟಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಅವಳು ಬಿಟ್ಟು ಹೋಗಿದ್ದಂತಹ ಕಲರ್ಸ್ ಇದ್ವು. ಐ ಜಸ್ಟ್ ಯೂಸ್ ದ್ಯಾಟ್ ಕಲರ್, ಡಿಡ್ ಅ ಪೇಂಟಿಂಗ್, ಫೆಲ್ಟ್ ಗುಡ್, ಅಷ್ಟೇ. ದಟ್ ಈಸ್ ಒನ್ ವೇ ಐ ಕುಡ್ ರಿಲೇಟ್ ಟು ಹರ್. ಇವತ್ತು ಬೆಳಗ್ಗೆ ಎದ್ದು ಬಂದು ಐ ವಾಸ್ ವರ್ಕಿಂಗ್. ಮಗಳನ್ನು ಏಳಿಸಿ ಅವಳು ಸ್ನಾನಕ್ಕೆ ಹೋಗಿದ್ಲು. ನಾನು ಹೊರಗಡೆ ಬಂದು ಏನನ್ನೋ ಚೆಕ್ ಮಾಡ್ತಾ ಇದ್ದೆ ಲ್ಯಾಪ್ಟಾಪ್ನಲ್ಲಿ, ವರ್ಕ್ ರಿಲೇಟೆಡ್. ವಾಪಸ್ ಇನ್ನೇನು ಹೋಗಬೇಕು ಅಂತ ಆದಾಗ ಟೈಮ್ ಎಷ್ಟಾಯಿತು ಅಂತ ನೋಡಿದೆ. ಐ ಸಾ 7:11. ದೀಸ್ ಆರ್ ದ ನಂಬರ್ಸ್. ಲೈಕ್ ನನಗೆ ಅಡಿಷನ್ ಮಾಡಿದಾಗ 9 ಬರುವಂತಹ ನಂಬರ್ಸ್, ಅಥವಾ 1122 ಅಂತ ಹೇಳುವಂತಹದ್ದು, 1111 ಅಂತ ಹೇಳುವಂತಹದ್ದು, 1234 ಅಂತ ಹೇಳುವಂತಹದ್ದು, ಈ ರೀತಿಯ ನಂಬರ್ಸ್ ತುಂಬ ಕಾಣುತ್ತೆ ಇತ್ತೀಚೆಗೆ. ವೆನ್ ಐ ವಾಂಟ್ ಸಮ್ ಇನ್ಸ್ಪಿರೇಷನ್, ಆ ಇನ್ಸ್ಪಿರೇಷನ್ಗೋಸ್ಕರ ನೀನಿದ್ದೀಯಾ ನನ್ನ ಸುತ್ತಮುತ್ತ ಅಂತ ಅವಳನ್ನು ಕೇಳಿದಾಗ ಐ ಗೆಟ್ ದ್ಯಾಟ್ ಫ್ರಮ್ ಹರ್. ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಅಲ್ಲ. Probably love is what carries grief with it. You're grieving because you loved that person in the first place. So that love gets replaced by grief because there is no, way of that person giving it back to you right now. And there is no way for you to convey your love right now to that person also. So all that you do is you miss them, you talk to them, you feel bad for them, you feel bad about yourself for losing them and all that. 33 is way too early to do all that, but it's okay for me because I lived the best 6 years of my life with her.
ಸೊ ಇವತ್ತಿಗಿಷ್ಟು. ಬಾಯ್ ಬಾಯ್.